ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆಯಿಂದ ಇವತ್ತು ನೈಟ್ ರೂಟೀನ್, ನನ್ನ ದಿನಚರಿ ಯಾವ ರೀತಿ ಇರ್ತೈತಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ. ಬೆಳಗ್ಗೆ ಯಾವಾಗಲೂ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡೋದ್ರಿಂದ ನನ್ನ ದಿನ ಸ್ಟಾರ್ಟ್ ಆಗ್ತೈತಿ. ಹೊಸಲೆಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕೋದ್ರ ಮೂಲಕ ಮಾರ್ನಿಂಗ್ ರೂಟೀನ್ ಸ್ಟಾರ್ಟ್ ಆಕೈತಿ. ಅದಾದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡೆ ಇವತ್ತು. ಹಂಗೆ ಒಬ್ಬರು ಕಮೆಂಟ್ ಮಾಡಿದ್ರು, ಏನಂದ್ರೆ ಏಕಾದಶಿ ದಿನ ಯಾವ ರೀತಿ ನಾವು ಉಪವಾಸ ಇರಬೇಕು, ಯಾವ ರೀತಿ ಆಚರಿಸ್ಬೇಕು ಏಕಾದಶಿ ದಿನಾನ ಅಂತಂದು ಕೇಳಿದ್ರು. ಅದನ್ನು ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದ್ರು. ಹಾಗಾಗಿ ನಾನು ಮಾಡಿದ್ರಾಯ್ತು ಅಂತ ಅಂದ್ಕೊಳಕತ್ತೀನಿ. ಆದ್ರೆ ನನಗೆ ಟೈಮ ಸಿಗಕ್ಕೊಲ್ದ್ರಿ ವಿಡಿಯೋಸ್ ಮಾಡೋಕೆ. ಯಾಕಂದ್ರೆ ಸ್ವಲ್ಪ ನಿಮಗೆ ಆಲ್ರೆಡಿ ಹೇಳೇನಿ, ನನ್ನ ಮಗಳು ನವೋದಯ ಟ್ಯೂಷನ್ ಎಲ್ಲ ತೊಗೊಳಕತ್ತಾಳ, ಆನ್ಲೈನ್ ಟ್ಯೂಷನ್. ಹಾಗಾಗಿ ಫೋನ್ ಇರೋದು ಇದು ಇದರಲ್ಲೇ ನಾನು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ವಿಡಿಯೋ ಮಾಡ್ಕೊಳ್ಳೋದು, ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು ಇದ ಮೊಬೈಲ್ನಾಗ. ಹಂಗೆ ಇದ್ರಾಗ ಆನ್ಲೈನ್ ಟ್ಯೂಷನ್ ಕೂಡ ಕೇಳ್ತಾಳೆ ನನ್ನ ಮಗಳು. ಇವಾಗ ಡಿಸೆಂಬರ್ಗೆಲ್ಲ ಎಕ್ಸಾಮ್ ಅದಾವಲ್ರಿ, ಹಾಗಾಗಿ ಜಾಸ್ತಿ ಟೈಮಿಂಗ್ ಕ್ಲಾಸಸ್ ಎಲ್ಲ ನಡೆಯಕತ್ತೇವು. ನನಗೆ ಫೋನ್ ಅಷ್ಟು ಸರಿಯಾಗಿ ಸಿಗಕತ್ತಿಲ್ಲ ಎಡಿಟ್ ಮಾಡೋಕೆ ಮತ್ತು ವಿಡಿಯೋಸ್ ಮಾಡೋಕೆ ನನಗೆ ಕರೆಕ್ಟಾಗಿ ಸಿಗಕತ್ತಿಲ್ಲ. ಯಾಕಂದ್ರೆ ಅವಳು ಕ್ಲಾಸ್ ಎಲ್ಲ ಇರ್ತಾವಲ್ಲ, ಇದ್ರೊಳಗೆ ಆನ್ಲೈನ್ ಎಕ್ಸಾಮ್ ಕೂಡ ತೊಗೊಳಕತ್ಯಾರ ಸರ್. ಹಾಗಾಗಿ ನನಗೆ ಫೋನ್ ಸರಿಯಾಗಿ ಸಿಗ್ತಿಲ್ಲ. ಅದಕ್ಕೆ ನಾನು ವಿಡಿಯೋಸ್ಗಳನ್ನು ಜಾಸ್ತಿ ಕಂಟಿನ್ಯೂ ಆಗಿ ಹಾಕೋಕ್ಕಾಗ್ತಿಲ್ಲ. ಅವಳ ಕ್ಲಾಸ್ ಎಲ್ಲ ಮುಗಿದ ಮೇಲೆ ಡಿಸೆಂಬರ್ ಆದಮೇಲೆ ನನಗೆ ಫೋನ್ ಕಂಪ್ಲೀಟಾಗಿ ಸಿಗ್ತೈತಿ ಅಂದ್ಕೊಂಡನಿ. ಅಲ್ಲಿವರೆಗೂ ವಿಡಿಯೋಸ್ ಕರೆಕ್ಟಾಗಿ ಹಾಕೋಕ್ಕಾಗಲ್ಲ ನನಗೆ. ಯಾಕಂದ್ರೆ ಮೊದಲು ಎಜುಕೇಷನ್ ಇಂಪಾರ್ಟೆಂಟು, ಆಮೇಲೆ ವಿಡಿಯೋ ಮಾಡಿದ್ರಾಯ್ತು ಅಂತಂದು ನಾನು ಅವಳಿಗೆ ಜಾಸ್ತಿ ಫೋನ್ ಕೊಡಾಯ್ತೀನಿ. ಕ್ಲಾಸ್ ನೀಟಾಗಿ ಕೇಳಲಿ, ಎಲ್ಲ ಎಕ್ಸಾಮ್ ಕರೆಕ್ಟಾಗಿ ಆನ್ಲೈನ್ ಎಕ್ಸಾಮ್ ಎಲ್ಲ ಅಟೆಂಡ್ ಆಗಲಿ ಅಂತಂದು. ಹಾಗಾಗಿ ವಿಡಿಯೋಸ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗಕತ್ತೈತಿ. ಆದರೂ ಕೂಡ ಏಕಾದಶಿ ವಿಡಿಯೋ ಮಾಡಬೇಕು ಅಂದ್ಕೊಂಡನಿ. ಮಾಡಿ ಖಂಡಿತ ಹಾಕ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಇವತ್ತು ತಿಂಡಿಗೆ ಅಂತ ಪಲಾವ್ ಮಾಡಿದ್ದೆ. ಪಲಾವ್ ರೆಸಿಪಿ ಆಲ್ರೆಡಿ ಶೇರ್ ಮಾಡ್ಕೊಂಡೇನೆ, ಹಾಗಾಗಿ ವಿಡಿಯೋ ಏನೂ ಮಾಡ್ಕೊಡ್ಲಿಲ್ಲ. ಪಲಾವ್ ಜೊತೆಗೆ ಸ್ವಲ್ಪ ದಾಳಿಂಬೆ ಹಣ್ಣು ಜಾಸ್ತಿ ಇದ್ವು ಮನ್ಯಾಗ, ಅದ್ರದ್ದು ಜ್ಯೂಸ್ ಮಾಡಿದ್ರಾಯ್ತು ಅಂತಂದು ದಾಳಿಂಬೆ ಹಣ್ಣೆಲ್ಲ ಸುಲಿದು ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಹಾಕಿ ಏಲಕ್ಕಿ ಹಾಕಿ ಮಿಕ್ಸಿ ಮಾಡ್ಕೊಂಡೇನಿ. ಸ್ವಲ್ಪ ನೀರು ಹಾಕಿ ಇದನ್ನು ಸೋಸ್ಕೊಂಡು ಬಿಡಕತ್ತೀನಿ. ಇಲ್ಲಾಂದ್ರೆ ಅದು ಬೀಜ ಇರ್ತೈತಲ್ರಿ, ಅದು ಕುಡಿಯೋಕ್ಕಾಗಲ್ಲ, ಗಂಟ್ಲಿಗೆಲ್ಲ ಸಿಕ್ಕಾಕೊಂಡಂಗೆ ಆಗ್ತೈತಿ. ಸಣ್ಣ ಹುಡ್ರೋದವಲ್ಲ, ಕುಡಿಯೋಕೆ ಅಷ್ಟೊಂದು ಸರಿ ಆಗಲ್ಲ. ಅದಕ್ಕೆ ನೀಟಾಗಿ ಅದನ್ನು ಸೋಸ್ಕೊಂಡು ಇವಾಗ ಹಾಕ್ಕೊಡಕತ್ತೀನಿ ಹುಡುಗರಿಗೆಲ್ಲ. ಅವರು ಕೂಡ ಸ್ವಲ್ಪ ಪಲಾವ್ ಎಲ್ಲ ತಿಂದು ಅದಾದಮೇಲೆ ಜ್ಯೂಸು ಕೂಡ ಕುಡಿದ್ರು. ಡೈಲಿ ಈ ಥರ ಸ್ಮೂತೀಸು ಮತ್ತು ಜ್ಯೂಸ್ ಎಲ್ಲ ಮಾಡಿ ಕೊಡಕತ್ತೀನಿ. ಮನ್ಯಾಗ ಯಾವೆಲ್ಲ ಹಣ್ಣು ಇರ್ತಾವೆ ನೋಡ್ರಿ, ಅದನ್ನು ಬಳಸ್ಕೊಂಡು ಈ ರೀತಿ ಸ್ಮೂತೀಸು ಜ್ಯೂಸು ಮಾಡಿ ಕೊಡಕತ್ತೀನಿ. ಹುಡುಗರು ಕೂಡ ಇಷ್ಟಪಟ್ಟು ಕುಡಿಯಕತ್ತಾರ. ಇವಾಗ ನನ್ನ ದೊಡ್ಡ ಮಗಳು ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗ್ಯಾವು. ಹಾಗಾಗಿ ಬೆಳಗ್ಗೆ ಆಕಿ ಬೇಗ ಹೋಗ್ತಾಳೆ. 8:30 ಅನ್ನತ್ತಿಗೆ ಬಸ್ ಬರ್ತೈತಿ, ಅವಳು ಸ್ಕೂಲ್ ಬಸ್ಸು. ಎಕ್ಸಾಮ್ ನಡೆಯಕತ್ತೇವ ಫಸ್ಟ್ ಟ್ರೈಮಿಸ್ಟರ್. ಹಾಗಾಗಿ ಅವಳು ಸ್ಕೂಲಿಗೆ ಹೋಗೋದ್ರಿಂದ ಈ ಥರ ಸ್ಮೂತೀಸ್ ಮಾಡಿಕೊಟ್ರೆ ಅವಳಿಗೆ ಅಷ್ಟು ಬೇಗ 8:00 ಎಲ್ಲ ತಿಂಡಿ ತಿನ್ನೋಕ್ಕಾಗಲ್ಲಲ್ರಿ. ಬಸ್ನಾಗೆಲ್ಲ ಹೋಗ್ತಾಳಲ್ಲ, ತಿಂಡಿ ತಿನ್ನೋಕೆ ಬೇಜಾರು ಮಾಡ್ಕೊತಾಳೆ. ಹಾಗಾಗಿ ಟಿಫನ್ ಮಾಡಿದ ಬಾಕ್ಸು, ಲಂಚ್ ಬಾಕ್ಸು ಎರಡೂ ಕೂಡ ಅವಳು ಬಾಕ್ಸು ಕಟ್ಕೊಂಡು ಹೋಗ್ತಾಳೆ. ಬೆಳಗ್ಗೆ ಸ್ಮೂತೀಸ್ ಈ ಥರ ಜ್ಯೂಸು ಏನಾದರೂ ಕುಡಿದು ಹೋಗ್ತಿರ್ತಾಳೆ. ಖಾಲಿ ಹೊಟ್ಟೆ ಕಳ್ಸೋಕೆ ನನಗೆ ಅಷ್ಟೊಂದು ಸರಿ ಅಲ್ಲಲ್ರಿ. ಯಾಕಂದ್ರೆ ಟಿಫನಿಗೆ ಬಿಡೋದು 10:30 11 ಗಂಟೆಗೆ ಬಿಡ್ತಾರೆ ಅವ್ರ ಸ್ಕೂಲ್ನಾಗ. ಹಾಗಾಗಿ ಅಲ್ಲಿವರೆಗೂ ಹಸ್ಕೊಂಡು ಇರ್ತಾಳೆ ಅಂತಂದು ಈ ಥರ ಮಾಡಿಕೊಡಕತ್ತೀನಿ. ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದ್ರೆ ರಾಗಿ ಗಂಜಿ ಅದನ್ನು ಮಾಡಿಕೊಡ್ತಿದ್ದೆ ಅವಳಿಗೆ. ಇವಾಗ ಅದಕ್ಕಿಂತ ಇದ ಬೆಸ್ಟು ಅಂತಂದು ಈ ಥರ ಮಾಡಿಕೊಡತ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತಾನೆಲ್ಲ ತುಂಬ ಇಷ್ಟಪಟ್ಟು ಕುಡಿದು ಹೋಗ್ತಾಳೆ. ಹಂಗೆ ಇವತ್ತು ಅಡುಗೆಗೆ ಅಂತ ಸ್ವಲ್ಪ ಪಾಯಸ ಮಾಡಿದ್ರಾಯ್ತು ಅಂತ ಹೆಸರುಬೇಳೆ ಕಡಲೆಬೇಳೆ ಹಾಕಿ ಪಾಯಸ ಕೂಡ ಮಾಡಿದ್ದೆ. ಈ ರೆಸಿಪಿ ಏನು ಶೂಟ್ ಮಾಡ್ಕೊರ್ಲಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಮಾಡಿದಾಗ ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಹೆಸರುಬೇಳೆ ಪಾಯಸ ಮಾಡ್ತೀನಿ ಅಂತಂದು. ಅದ್ರ ಜೊತೆಗೆ ಅನ್ನ ಸಾಂಬಾರು ಮಾಡಿದ್ದೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಂತಂದು. ಇದನ್ನ ಯಾಕೆ ಇವತ್ತು ಸ್ವೀಟ್ ಮಾಡಿದ್ದೆ ಅಂದ್ರೆ ನಮ್ಮಮ್ಮ ನಮ್ಮ ಅಪ್ಪಾಜಿ ಬರೋಕತ್ತಿದ್ರು ಮನೆಗೆ. ಹಾಗಾಗಿ ಅವ್ರಿಗೋಸ್ಕರ ಸ್ವೀಟ್ ಏನಾದರೂ ಮಾಡಿದ್ರಾಯ್ತು ಅಂತ ಹೆಸರುಬೇಳೆ ಪಾಯಸ ಅನ್ನ ಸಾಂಬಾರು ಮಾಡ್ಕೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತಂದು. ಜಿಯಾ ಹೊಂಟಿ ಇಲ್ಲೇ ಕಟ್ಟಿಂಗ್ ಏನೋ ಮಾಡಿಸ್ಕೊಂಬಿಟ್ಟಿ ಎಲ್ಲ ತೋರ್ಸು. ಏನು ಕಟ್ಟಿಂಗ್ ಅದು ಗೊಂಬೆ? ಕಟ್ಟಿಂಗ್ ಯಾರು ಮಾಡ್ಯಾರ? ಅಯ್ಯ ಬಾಚಿನ್ಕೆ ಅದು ನಿಂದು ಬಾಚಿಗೆ. ಓ ಸೂಪರ್ ಸೂಪರ್ ಕಣಕತಿ. ಅಲ್ಲಮ್ಮ ಕಟ್ಟಿಂಗ್ ಯಾರು ಮಾಡ್ಯಾರ ನಿಂಗೆ ಹಿಂಗೆ? ಪಪ್ಪ ಮಾಡೈತೆ. ಅಕ್ಕ ಯಾಕೆ ರೆಡಿ ಆಗಕತ್ತ? ಜಿಯಾ ಹೊಂಟಾಳ. ಹೌದಾ? ನೀ ಯಾಕೆ ಹೋಗಲ್ಲ? ಯಾರು ಬರ್ತಡೇ ಐತಿ? ನಿಂದು ಬರ್ತಡೇ ಐತಿ. ಯಾವಾಗ ಐತವ ನಿನ್ನ ಬರ್ತಡೇ? ಹಾಂ
ಗೊಂಬೆ ಯಾವಾಗೈತೆ ನಿಮ್ಮ ಬರ್ತಡೇ ಹೇಳು ಯಾವಾಗೈತಪ್ಪ ಅಕ್ಕ ನಿನ್ ಬಿಟ್ಟು ಎಲ್ಲಿಗೆ ಹೊಂಟೈತೆ ನೋಡು ಹೌದೇ ಗಣಪತಿ ನೋಡಕ್ ಹೊಂಟಾಳ ಅಕ್ಕ ನೀನ್ ಕರ್ಕೊಂಡು ಹೋಗಲ್ಲ ಅಂತ ಅಕ್ಕ ಗಣಪತಿ ನೋಡಕೋಕೆ ನೀನು ಆಯ್ತು ಹೋಗು ನೀನು ಹೋಗು ಈಗ ಅಂಕಲ್ ಬರ್ತತೆ ಅಂಕಲ್ ಜೊತೆಗೆ ಹೋಗು ಓಕೆ ಬಾಚಿಗೆ ಬೇಗ ಬೇಗ ಬಾ ಇಲ್ಲಿ ನಾನು ಬಾಚ್ತೇನೆ ಬಾ ಬಾಚಿಣ್ಕಿ ತೋರಿಸಿ ಹೆಂಗೈತಿ ಕೊಡು ಇಲ್ಲಿ ನಾನು ಬಾಚಿ ಕೊಡ್ತೇನೆ ಬಾ ಚಂದ ರೆಡಿ ಮಾಡಿ ಕೊಡ್ತೇನೆ ಇಲ್ಲ ನೀನು ಬಾಚಿಣ್ಕಿ ತೋರಿಸು ಇಲ್ಲಿ ನೋಡ್ತಾರಂತ ಆಂಟಿಯರು ನೋಡ್ತಾರಂತ ನೀನು ಬಾಚಿಣ್ಕಿ ತೋರಿಸು ಇಲ್ಲೈತೆ ನೋಡು ಫೋನ್ಯಾಗ ತೋರ್ಸಮ್ಮ ಇವಾಗ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ದೊಡ್ಡ ಮಗಳು ರೆಡಿ ಆಗಕತ್ತಿದ್ಲು ಯಾಕಂದ್ರೆ ನಮ್ಮಮ್ಮ ನಮ್ಮ ತಂಗಿ ಗಂಡ ಅವರೆಲ್ಲರೂ ಇಲ್ಲೇ ರಾಣೆಬೆನ್ನೂರು ಕರಾಜ ಅಂತಂದು ಗಣಪತಿ ಇಟ್ಟಾರ ಅದನ್ನ ನೋಡೋಕೆ ಅಂತ ಹೊರಟಿದ್ರು ಅವರು ಅಲ್ಲೆಲ್ಲ ಆಟಾಡೋದೆಲ್ಲ ಇರ್ತೈತೆ ನೋಡ್ರಿ ಎಜುಮಿಷನ್ ಎಲ್ಲ ಇರ್ತಾವೆ ಹಾಗಾಗಿ ಅವರು ಕರ್ಕೊಂಡು ಹೊಂಟಿದ್ರು ನನ್ನ ದೊಡ್ಡ ಮಗಳನ್ನ ಅವಳು ಕೂಡ ಆಟಾಡ್ತಾಳ ಅಂತಂದು ಹಾಗಾಗಿ ಅವಳು ರೆಡಿ ಆಗಕತ್ತಿದ್ಲಲ್ಲ ಅಕ್ಕ ಎಲ್ಲಿಗೆ ಹೊಂಟಾಳ ಅಂತ ಆಕೆ ಹಿಂದಿಂದನ ನಮ್ಮ ಚಿಕ್ಕ ಮಗಳು ಓಡಾಡಕತ್ತಿದ್ಲು ನಾನು ಹೋಗ್ತೀನಿ ನಾನು ಗಣಪತಿ ನೋಡೋಕೆ ಹೋಗ್ತೀನಿ ಅಂತಂದು ಹಿಂದಿಂದನ ಹೊಂಟಿದ್ಲು ಆಕೆ ಹೋಗೋ ಹೊತ್ತಿಗೆ ಆಕೆ ಮಕ್ಕೊಂಬಿಟ್ಲು ಅವಾಗ ಸುಮ್ಮನಾದ್ಲು ಹಠ ಏನು ಮಾಡಲಿಲ್ಲ ಅವರೆಲ್ಲ ಗಣಪತಿ ನೋಡೋಕೆ ಹೋದ್ಮೇಲೆ ನಾನು ಮತ್ತೆ ವಿಡಿಯೋ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಅಡುಗೆ ಎಲ್ಲ ಇತ್ತಲ್ಲ ಅದನ್ನ ಊಟ ಮಾಡಿ ಮಲ್ಕೊಂಡ್ವಿ ಇದು ನೆಕ್ಸ್ಟ್ ಡೇ ಲಾಗು ನೆಕ್ಸ್ಟ್ ಡೇ ನನ್ನ ಬರ್ತಡೇ ಇತ್ತು ಹಾಗಾಗಿ ನನಗೆ ಗೊತ್ತಾಗ್ಲಿಲ್ಲಂಗ ಸರ್ಪ್ರೈಸ್ ಆಗಿ ನನ್ನ ಮಗಳು ನಮ್ಮ ಮನೆಯವರು ಇಬ್ಬರು ಸೇರಿ ನನಗೆ ಹೊಸ ಡ್ರೆಸ್ಸು ಮತ್ತು ಕೇಕು ಎಲ್ಲ ತೊಗೊಂಡು ಬಂದಿದ್ರು ನನಗೆ ಹೇಳಿರಲಿಲ್ಲ ಅವರು ಡ್ರೆಸ್ ಎಲ್ಲ ತೊಗೊಂಡು ಬರ್ತೀನಿ ಅಂತಂದು ನೆಕ್ಸ್ಟ್ ಡೇ ಹೋಗಿ ಅವರ ಪ್ಲ್ಯಾನ್ ಮಾಡಿಕೊಂಡು ನನಗಿಷ್ಟ ಆಗಿರೋ ಕಲರ ತೊಗೊಂಡು ಬಂದಾರ ಚೆನ್ನಾಗಿತ್ತು ಡ್ರೆಸ್ಸು ಕೂಡ ಇಷ್ಟ ಆಯ್ತು ನನಗೇನು ಹೇಳೇ ಇರಲಿಲ್ಲ ನನಗೆ ಗೊತ್ತಾಗ್ಲಿಲ್ಲಂಗ ಇಬ್ಬರು ಸೇರಿ ತೊಗೊಂಡು ಬಂದುಬಿಟ್ಟಿದ್ರು ನನಗೆ ಸರ್ಪ್ರೈಸ್ ಮಾಡಿದ್ರಾಯ್ತು ಅಂತಂದು ಬಹಳ ಖುಷಿ ಆಗಕತ್ತಿತ್ತು ನನ್ನ ಮಗಳು ಎಷ್ಟು ದೊಡ್ಡೇಕೆ ಆಗ್ಯಾಳಲ್ಲ ಈ ಥರ ಎಲ್ಲ ಯೋಚನೆ ಮಾಡ್ತಾಳಲ್ಲ ಅಂತಂದು ಅವಳು ಇವಾಗ ಎಲ್ಲ ಗೊತ್ತಾಗ್ತೈತಲ್ರಿ ಹಾಗಾಗಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಳೆ ನಂಗೆ ಏನು ಇಷ್ಟ ಏನಿಲ್ಲ ಎಲ್ಲ ಗೊತ್ತಾಗ್ತೈತೆ ಅಕ್ಕಿಗೆ ಕೂಡ ಹಾಗಾಗಿ ಅವ್ರ ಪಪ್ಪಾಗೆ ಹೇಳಿ ಇಬ್ಬರು ಸೇರಿ ಹೋಗಿ ತೊಗೊಂಡು ಬಂದಿದ್ರು ತುಂಬ ಖುಷಿ ಆಯ್ತು ಬರ್ತಡೇ ನಿನ್ನ ಹೆಸರು ಸುಕನ್ಯನ ಯಾರು ಬರ್ತಡೇ ಐತಿ ಹೇಳು ಪಾಪು ಲಿಫ್ಟಿಗೆ ಯಾಕೆ ಹಚ್ಕೊಂಡಿ ನನ್ನ ಚಿಕ್ಕ ಮಗಳು ಖುಷಿ ನೋಡ್ರಿ ಹೆಂಗೆ ಖುಷಿ ಪಡಕತ್ತಾಳ ಅಂದ್ರೆ ಕೇಕ್ ನೋಡಿ ನಂದ ಬರ್ತಡೇ ಇರೋದು ನಾನು ಕೇಕ್ ಕಟ್ ಮಾಡ್ತೀನಿ ನಾನು ಹೊಸ ಡ್ರೆಸ್ ಹಾಕ್ಯಂತೀನಿ ಅಂತ ಫುಲ್ ಲಿಫ್ಟಿಗೆಲ್ಲ ಹಚ್ಕೊಂಡು ಮೇಕಪ್ ಆಗಿ ಹೊಸ ಫ್ರಾಕ್ ಹಾಕ್ಕೊಂಡು ನಾನಾ ಮೊದಲು ಕಟ್ ಮಾಡೋದು ಅಂತಂದು ನಿಂತ್ಕೊಂಡಿದ್ಲು ಚೇರ್ ಹಾಕ್ಕೊಂಡು ಅವಳಿಗೆ ಕೇಕ್ ಕಟ್ ಮಾಡೋದು ಈ ಥರ ಎಲ್ಲ ಆಚರಿಸೋದಂದ್ರೆ ಭಾಳ ಇಷ್ಟ ನನ್ನ ದೊಡ್ಡ ಮಗಳು ಬರ್ತಡೇ ಇದ್ದರೂ ಹಿಂಗೆ ಮಾಡ್ತಾಳೆ ನಮ್ಮ ಮನೆಯವ್ರ ಬರ್ತಡೇ ಇದ್ದಾಗೂ ಕೇಕ್ ತಂದ್ರೆ ಇದೇ ಥರ ಮಾಡ್ತಾಳೆ ನನ್ನ ಬರ್ತಡೇ ಇದ್ದರೂ ಹಿಂಗೆ ಮಾಡ್ತಾಳೆ ಒಟ್ಟು ಯಾರ್ದಾರ ಬರ್ತಡೇ ಇರಲಿ ಕೇಕ್ ಕಟ್ ಮಾಡೋದಂತರೂ ನಾನಾ ಅಂತಾಳೆ ಅಷ್ಟು ಖುಷಿ ಅಕ್ಕಿಗೆ ಕೇಕ್ ಕಟ್ ಮಾಡೋದು ಅಂದ್ರೆ ಹಾಗಾಗಿ ನಮ್ಮ ಮನೆಯಲ್ಲಿ ಯಾರ್ದ ಬರ್ತಡೇ ಆಗಲಿ ಕೇಕ್ ತಗೊಂಡು ಬಂದ್ರೆ ಅಕ್ಕಿ ಜೊತೆನ ಕಟ್ ಮಾಡ್ಸೋದು ನೋಡ್ರಿ ಮೇನ್ ಆಕೆ ನಿಂತು ಕಟ್ ಮಾಡ್ತಿರ್ತಾಳೆ ಅವಳು ಖುಷಿ ಪಡ್ತಿರ್ತಾಳಲ್ಲ ಅದನ್ನ ನೋಡಿದ್ರೆ ಒಂಥರ ಖುಷಿ ಅನ್ನಿಸ್ತೈತಿ ನಮ್ಮ ಮನ್ಯಾಗ ಯಾರ್ದ ಬರ್ತಡೇ ಇರಲಿ ನಮ್ಮ 4 ಜನದ ನಡುವೆ ಯಾರ್ದ ಬರ್ತಡೇ ಇರಲಿ ಇದೇ ಥರ ಆಚರಿಸ್ತೇವೆ ನಾವು ಅಗದಿ ಸಿಂಪಲ್ ಆಗಿ ಆಚರಿಸ್ತೇವೆ ಅದ್ರಾಗ ಸ್ವಲ್ಪ ಗ್ರ್ಯಾಂಡ್ ಅಂದ್ರೆ ನನ್ನ 2 ಮಕ್ಕಳು ದೊಡ್ಡ ಮಗಳದು ಚಿಕ್ಕ ಮಗಳದು ಸ್ವಲ್ಪ ಅಡುಗೆ ಎಲ್ಲ ಮಾಡಿಸಿ ನಾವಿರೋ ಏರಿಯಾದಲ್ಲೇ ನಮ್ಮ ರಿಲೇಷನ್ ಎಲ್ಲ ಅದಾರ ಹಾಗಾಗಿ ಅವ್ರನ್ನ ಕರೆಸಿ ಸಿಂಪಲ್ ಆಗಿ ಬರ್ತಡೇ ಎಲ್ಲ ಆಚರಿಸ್ತಿರ್ತೀವಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ರಿಗೂ